ವೆಲ್ಕಮ್ ಟು ಶೋನ್ಯಾ ಕನ್ನಡ ಲಾಗ್ಸ್. ಇವತ್ತು ನಿಮಗೆ ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ಹೇಳ್ತೀನಿ. ನೀವು ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ಥರ ಗ್ಲೋವಿಂಗನ್ನು ನಿಮ್ಮ ಸ್ಕಿನ್ನಲ್ಲಿ ತಂದ್ಕೋಬೋದು. ಹೌದು ಫ್ರೆಂಡ್ಸ್, ಇಮಿಡಿಯೇಟಾಗಿ ನಿಮ್ಮ ಮುಖದಲ್ಲಿ ಗ್ಲೋವಿಂಗ್ ಬರುತ್ತೆ. ಕಪ್ಪು ಕಲೆ ಇದ್ದರೆ, ಡಲ್ ಸ್ಕಿನ್ ಇದ್ದರೆ ಕೂಡ ಮಾಯ ಆಗುತ್ತೆ. ಮುಖದಲ್ಲಿರುವಂಥ ಸುಕ್ಕೆಲ್ಲ ಕೂಡ ಹೋಗುತ್ತೆ. ಸ್ಕಿನ್ ಟೈಟ್ ಆಗುತ್ತೆ. ಒಂದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಪಾರ್ಟಿಗಳಿರಲಿ, ಹಬ್ಬಗಳಲ್ಲಿ ಇಮಿಡಿಯೇಟಾಗಿ ನೀವು ತಯಾರಾಗಬೇಕು ಅಂದರೆ, ನಿಮ್ಮ ಮುಖದಲ್ಲಿರುವಂಥ ಡಲ್ನೆಸ್ ಇಮಿಡಿಯೇಟಾಗಿ ಮಾಯ ಆಗಬೇಕು ಅಂದರೆ ಈ ಫೇಸ್ ಪ್ಯಾಕ್ ನಿಮಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಸನ್ ಟ್ಯಾನು, ಪಿಂಪಲ್ಸು, ಆಯಿಲಿ ಫೇಸು, ವಿಪರೀತವಾದ ಓಪನ್ ಸ್ಪೋರ್ಸ್ ಆಗಿ ಈವನ್ಸ್ ಡಸ್ಟ್ ಇದ್ದರೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ, ರಿಮೂವ್ ಆಗುತ್ತೆ. ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಹಾಗೆ ಗ್ಲೋವಿಂಗ್ ಕೂಡ ಆಗುತ್ತೆ. ಹಾಗಾದರೆ ತಡ ಯಾಕೆ, ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಇವಾಗ ನಾವು ಫಸ್ಟು ಅರಿಶಿನ ಪುಡಿಯನ್ನು ತಗೊಳ್ಳೋಣ. ಅರಿಶಿನ ಪುಡಿ ಅಂತೂ ಗೊತ್ತೇ ಇದೆ, ಎಲ್ಲ ಫಂಕ್ಷನಲ್ಲಿ ಯಾವುದೇ ಹಬ್ಬ ಬಂದರೂ ಕೂಡ ಮುಖಕ್ಕೆ ಒಂದು ಒಳ್ಳೆ ಗ್ಲೋಯಿಂಗ್ ಬರಬೇಕು ಅಂದರೆ, ಒಂದು ಕಳೆ ಬರಬೇಕು ಅಂತಂದರೆ ಅರಿಶಿನ ಪುಡಿಯನ್ನು ನಾವು ಬಳಸ್ತೇವಲ್ಲ, ಹಾಗೆ ಅರಿಶಿನ ಪುಡಿ ಕೂಡ ಅಡುಗೆ ಮನೆಯಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ನಮ್ಮ ಮುಖಕ್ಕೆ ಒಂದು ಒಳ್ಳೆ ಶೈನಿಂಗನ್ನು ಕೊಡುತ್ತೆ. ಈ ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ ಇದೆ. ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಲೈಟಾಗಿ ಮಾಡುವಂಥ ಒಂದು ಕಲರನ್ನು ಕೊಡುವ ಅಂಶ ಒಂದು ಈ ಅರಿಶಿನ ಪುಡಿಗಿದೆ. ಯಾರಾದ್ರಿಗಾದರೂ ಸ್ವಲ್ಪ ಡಲ್ ಸ್ಕಿನ್ ಇದ್ದರೆ ಈ ಅರಿಶಿನ ಪುಡಿಯನ್ನು ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮುಖದಲ್ಲಿ ಒಂದು ಒಳ್ಳೆ ಚಾರ್ಮ್ ಬರುತ್ತೆ. ಈ ಅರಿಶಿನ ಪುಡಿಯನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಈ ಅರಿಶಿನ ಪುಡಿಯಲ್ಲಿರುವಂಥ ಕರಿಕಿಂಬಂಥ ಅಂಶ ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ. ಅದರಲ್ಲಿರುವ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡೋದ್ರ ಜೊತೆಗೆ ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಅದರಲ್ಲೂ ಯಾರಿಗೆ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ಅಂಥವರಿಗೆ, ಯಾಕ್ನೆ ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ, ಸ್ಕಿನ್ನಲ್ಲಿರುವಂಥ ಎಂಥ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡಿ ಸ್ಕಿನ್ನನ್ನು ಬ್ರೈಟನ್ ಆಗಿ ಮಾಡುತ್ತೆ. ಹಾಗಾಗಿ ಅರಿಶಿನ ಪುಡಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇಲ್ಲಿ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತಗೊಂಡಿದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಶ್ಯಾಂಪೂವನ್ನು ಬಳಸೋಣ. ನೀವು ಮನೆಯಲ್ಲಿ ಯಾವ ಶ್ಯಾಂಪೂನ ಯೂಸ್ ಮಾಡ್ತೀರಾ ಅದನ್ನೇ ಬಳಸ್ಬೋದು, ಬಟ್ ಬ್ಲ್ಯಾಕ್ ಕಲರಲ್ಲಿ ಇರಬಾರ್ದು. ಈ ಥರ ವೈಟ್ ಕಲರ್ ಅಥವಾ ಬ್ಲೂ ಕಲರ್ ಇದ್ದರೆ ಪರವಾಗಿಲ್ಲ. ಇಲ್ಲಿ ನಾನು 1 ಪ್ಯಾಕಷ್ಟು ಶ್ಯಾಂಪೂವನ್ನು ಅರಿಶಿನ ಪುಡಿಗೆ ಸೇರಿಸ್ತಿದ್ದೀನಿ ನೋಡಿ. ನೀವು ಅಂದ್ಕೋಬೋದು ಈಗ ಅಯ್ಯೋ ಶ್ಯಾಂಪೂ ಹಾಕಿದರೆ ನಮ್ಮ ಫೇಸಿಗೆ, ಸ್ಕಿನ್ನಿಗೆ ಏನಾದರೂ ಆಗ್ಬೋದು ಅಂತ. ಆದರೆ ಫ್ರೆಂಡ್ಸ್, ನಿಮ್ಗೆ ಗೊತ್ತೇ ಇರ್ಬೋದಲ್ವ, ನಾವು ತಲೆ ಸ್ನಾನ ಮಾಡುವಾಗ ಈ ಶ್ಯಾಂಪೂವನ್ನೇ ಬಳಸ್ತೀವಲ್ವ, ಇದು ಕೂಡ ನಮ್ಮ ಮುಖದ ಮೇಲೆ, ಇಡೀ ದೇಹದ ಮೇಲೆ ಬೀಳುತ್ತಲ್ವ, ಆವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಫೇಸಿಗೆ ಶ್ಯಾಂಪೂವನ್ನು ಬಳಸಿದಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾವಾಗ ನಮ್ಮ ಶ್ಯಾಂಪೂವನ್ನು ಬಳಸಿ ಹೇರ್ ವಾಶ್ ಮಾಡ್ಕೊಳ್ತೀವಲ್ಲ, ಆವಾಗ ನಮ್ಮ ಫೇಸ್ ಗ್ಲೋವಿಂಗ್ ಆಗಿರುತ್ತೆ. ಹಾಗೆ ಈ ಶ್ಯಾಂಪೂ ನಮ್ಮ ಫೇಸನ್ನು ಗ್ಲೋವಿಂಗ್ ಮಾಡಲಿಕ್ಕೆ, ಸ್ಕಿನ್ನನ್ನು ವೈಟನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವಂತೂ ಹೇಳಿದ್ರೂ ಅವಶ್ಯಕತೆನಿಲ್ಲ, ಇದನ್ನು ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಆ್ಯಡ್ ಮಾಡೋಣ. ಕೋಲ್ಗೇಟ್ ಪೇಸ್ಟ್ ಕೂಡ ನಾವು ಹಲ್ಲನ್ನು ಬ್ರಷ್ ಮಾಡಲಿಕ್ಕೆ ಬಳಸ್ತೀವಿ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಔಷಧಿಯನ್ನು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವೋ ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಇವಾಗ ಈ 3 ಪದಾರ್ಥವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬಳಸಿದ 3 ಪದಾರ್ಥಗಳು ತುಂಬ ದಿನದಿಂದ ನಮ್ಮ ಮುಖದಲ್ಲಿರುವಂಥ ಡಸ್ಟ್ ಆಗಿರ್ಬೋದು, ಯಾವುದೇ ಮಾರ್ಕ್ಗಳಿದ್ದರೆ, ಯಾವುದೇ ಇನ್ಫೆಕ್ಷನ್ ಆಗಿ ಕಪ್ಪು ಚುಕ್ಕೆ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಡಲ್ ಸ್ಕಿನ್ ಇದ್ದರೆ, ರಿಂಕಲ್ಸ್ ಆಗಿದ್ದರೆ, ಮುಖ ಜೋತ್ ಬಿದ್ದಿದ್ರೆ ಕೂಡ ಅದನ್ನೆಲ್ಲ ರಿಪೇರಿ ಮಾಡುವಂಥ ಕೆಲಸ ಈ ಪೇಸ್ಟಿಗಿದೆ ನೋಡಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ಇವಾಗ ಈ 3 ಪದಾರ್ಥಗಳನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀವು ಅಂದ್ಕೊಳ್ಬೋದು ಇದೆಲ್ಲ ಕೆಮಿಕಲ್ ಯುಕ್ತ ಪದಾರ್ಥ ಅಂತ, ಬಟ್ ಇದನ್ನೆಲ್ಲ ನಾವು ಡೈಲಿ ಮನೆಯಲ್ಲಿ ಬಳಸ್ತೀವಿ. ಇವಾಗ ನೀವು ಬ್ಯೂಟಿ ಪಾರ್ಲರಿಗೆ ಹೋದರೆ ಇದಕ್ಕಿಂತ ಸ್ಟ್ರಾಂಗ್ ಆದಂಥ ಕೆಮಿಕಲ್ಸ್ನ ಬಳಸ್ತಾರೆ. ಇಲ್ಲಿ ಬಳಸಿದಂಥ ಪದಾರ್ಥ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಒಂದು ಅದ್ಭುತವಾದಂಥ ಈಗ ಪೇಸ್ಟ್ ರೆಡಿಯಾಗಿದೆ. ನಮ್ಮ ಸ್ಕಿನ್ನನ್ನು ವೈಟ್ ಮಾಡುವಂಥ ಪೇಸ್ಟು. ನಾನು ಇವಾಗ ಇದನ್ನು ನನ್ನ ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ನೀವು
ನೆಕ್ಗೆ ಕೂಡ ಅಪ್ಲೈ ಮಾಡ್ಬೋದು, ಬೆನ್ನಿಗೆ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿ ಅಪ್ಲೈ ಮಾಡಿ ಆದಮೇಲೆ ನೀವು ಒಂದು 30 ಸೆಕೆಂಡಷ್ಟು ಮಸಾಜ್ ಮಾಡಿದರೆ ಸಾಕು. ಆಮೇಲೆ 2-3 ನಿಮಿಷ ಹಾಗೆ ಬಿಟ್ಟು ನಿಮ್ಮ ತಣ್ಣೀರಿಂದ ನಿಮ್ಮ ಹ್ಯಾಂಡನ್ನು ವಾಶ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ನಿಮ್ಮ ಡಿಫ್ರೆನ್ಸ್ ಯಾವ ಥರ ಬರುತ್ತೆ ಅಂತ. ಈ ರೀತಿಯಾಗಿ ನಾವು ಮಸಾಜ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಬೇಕು ಈ ರೀತಿಯಾಗಿ. ನೋಡಿ, ಒಂದು 30 ಸೆಕೆಂಡ್ ಈ ರೀತಿ ಮಸಾಜ್ ಮಾಡಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಸ್ಕಿನ್ ತುಂಬಾ ವೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಸಾಜ್ ಮಾಡಿದೆಯಲ್ಲ, ಇವಾಗ ಒಣಗಿದೆ. ಇದು ತಣ್ಣೀರಿಂದ ನಾವು ಇದನ್ನು ವಾಶ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಹಾಗೆ ಸ್ಮೂತ್ ಕೂಡ ಆಗುತ್ತೆ. ಈ ಒಂದು ಪ್ರೊಸೀಜರ್ನ ನೀವು ಕಂಟಿನ್ಯೂ ಆಗಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ. ಈ ಒಂದು ಫೇಸ್ ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೀವು ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮೊದಲು ತಣ್ಣೀರಿಂದ ನಿಮ್ಮ ಮುಖವನ್ನು ತೊಳೆದುಕೊಂಡು ಸ್ವಲ್ಪ ಟವೆಲಿಂದ ಒರೆಸ್ಕೊಳ್ಬೇಕು. ಆಮೇಲೆ ನಾವು ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆ ಫೇಸ್ಗೆ ಮಸಾಜ್ ಮಾಡಿ 30 ಸೆಕೆಂಡು ಮಸಾಜ್ ಮಾಡ್ತಾನೆ ಇರಬೇಕು. ಆಮೇಲೆ ಒಂದು 2 to 3 ಮಿನಿಟ್ಸ್ ಹಾಗೆ ಬಿಡಬೇಕು. ಇದು ಡ್ರೈ ಆದಮೇಲೆ ನಾವು ಮತ್ತೆ ತಣ್ಣೀರಿಂದ ಮುಖ ತೊಳ್ಕೊಂಡು ಬಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮ ಮುಖ ಯಾವ ಥರ ಶೈನಿ ಆಗಿರುತ್ತೆ, ಗ್ಲೋ ಆಗಿರುತ್ತೆ, ಬ್ರೈಟ್ ಕೂಡ ಆಗಿರುತ್ತೆ. ಹಾಗೆ ಕಂಟಿನ್ಯೂ ಆಗಿ ಈ ಒಂದು ಇದನ್ನು ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಮುಖದಲ್ಲಿರುವಂಥ ರಿಂಕಲ್ಸ್ ಕೂಡ ಹೋಗಿರುತ್ತೆ. ಕೇಳ್ಬೋದು ಇದನ್ನು ಎಷ್ಟು ಸಲ ಯೂಸ್ ಮಾಡ್ಬೋದು ಅಂತ. ವಾರದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಈ ಒಂದು ಫೇಸ್ ಪ್ಯಾಕನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಯಾವ ಥರ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದು ಅಂತ. ಎಲ್ಲ ಸ್ಕಿನ್, ಯಾವ ಥರ ಆಯಿಲಿ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು, ಎಲ್ಲ ರೀತಿ ಸ್ಕಿನ್ ಇರೋರು ಕೂಡ ಈ ಒಂದು ಫೇಸ್ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.